ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಕರ್ನಾಟಕ ವಿಧಾನಸಭೆಯಲ್ಲಿ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ. ಇಡೀ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ 50% ಹಾಜರಾತಿ ಶಾಸಕರು ಯಾರ್ದು ಇಲ್ಲ. ಅಧಿವೇಶನ ಅನ್ನೋದು ಏನಕ್ಕೆ ನಡೆಯುತ್ತೆ? ಏನಕ್ಕೆ ನಡೆಯುತ್ತೆ ಅಧಿವೇಶನ? ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಆಗಿರಬಹುದು, ಅಭಿವೃದ್ಧಿ ವಿಚಾರಗಳಾಗಿರಬಹುದು, ಕನ್ನಡಿಗರು ಅನುಭವಿಸ್ತಾರ ತೊಂದರೆಗಳ ಬಗ್ಗೆ ಚರ್ಚೆ ಮಾಡಿ ಅದು ಪರಿಷ್ಕಾರ ಮಾಡೋದಕ್ಕೆ, ಪರಿಹಾರ ಮಾಡೋದಕ್ಕೆ, ಕರ್ನಾಟಕದ ಆಗುಹೋಗುಗಳ ಬಗ್ಗೆ, ಮುಂದಿನ ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ, ವಿಚಾರ ಮಾಡೋದಕ್ಕೆ ಒಂದು ಪರಿಹಾರ ರೂಪದಲ್ಲಿ ವಿಧಾನಮಂಡಲ ಅಧಿವೇಶನ ನಡೆಯುತ್ತೆ. ಇಂತಹ ಅಧಿವೇಶನ ನಡೆಯುತ್ತಾ ಇರಬೇಕಾದ್ರೆ ಎಲ್ಲ 224 ಶಾಸಕರು ಹಾಜರಾಗಿರ್ಬೇಕು. ಆದ್ರೆ ಇಲ್ಲಿ ಅರ್ಧಕ್ಕರ್ಧ ಕೂಡ ಶಾಸಕರು ಹಾಜರಾಗಿಲ್ಲ. ಎಲ್ಲಾ ಪಕ್ಷದ ಶಾಸಕರು ಒಳಗೊಂಡಂತೆ ಆಡಳಿತ ಪಕ್ಷ ಆಗಿರ್ಬೋದು, ಪ್ರತಿಪಕ್ಷ ಆಗಿರ್ಬೋದು, ಯಾವುದೂ ಶಾಸಕರು ಸರಿಯಾಗಿ ಭಾಗಿಯಾಗ್ತಾ ಇಲ್ಲ. ಆಗಿರ್ಬೇಕಾದ್ರೆ ಸುಮ್ಮನೆ ಏನಕ್ಕೆ ಅಧಿವೇಶನ ಮಾಡ್ತೀರಾ? ಆ ರೀತಿ ಆಸಕ್ತಿ ಇಲ್ಲ, ಏನಕ್ಕೆ ಅಧಿವೇಶನ ಮಾಡ್ತೀರಾ? ದಯವಿಟ್ಟು ಎಲ್ಲಾ ಶಾಸಕ ಮಿತ್ರರಲ್ಲಿ ವಿನಂತಿ ಮಾಡ್ಕೊಳ್ತೇವೆ, ಎಲ್ಲರೂ ದಯವಿಟ್ಟು ವಿಧಾನಮಂಡಲ ಅಧಿವೇಶನಕ್ಕೆ ಹಾಜರಾಗಿ ಕರ್ನಾಟಕದ ಸಮಸ್ತ ಕನ್ನಡ ಬಂಧುಗಳ ಸಮಸ್ಯೆಗಳಾಗಿರುವುದು, ಕರ್ನಾಟಕ ಅಭಿವೃದ್ಧಿ ವಿಚಾರ ಸಂಬಂಧಪಟ್ಟ ಭಾಗಿಯಾಗಿ ಚರ್ಚೆ ಮಾಡಿ ಪರಿಹಾರ ಕೈಗೊಳ್ಬೇಕೆಂದು ಕೇಳ್ಕೊಂತೀವಿ. ಹಾಗೂ ಇದೇ ಅಧಿವೇಶನದಲ್ಲಿ ಖಾಸಗಿ ವಲಯದಲ್ಲಿ 100ಕ್ಕೆ 100ರಷ್ಟು ಸಿ ಮತ್ತು ಡಿ ವರ್ಗದಲ್ಲಿ 100ಕ್ಕೆ 100ರಷ್ಟು ಕನ್ನಡಿಗರು ಉದ್ಯೋಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ವಿಧೇಯಕ ಮಂಡನೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಇದೆ. ಸರ್ಕಾರ ಮಂಡನೆ ಮಾಡ್ತಾ ಇದೆ. ಈಗ ಇದರಲ್ಲಿ ಒಂದು ಸಣ್ಣ ಲೋಪದೋಷ ಇದೆ. ಬರೀ ಸಿ ಮತ್ತು ಡಿ ಮಾತ್ರ ಯಾಕೆ, ಎ ಮತ್ತು ಬಿ ಯಾಕೆ ಕೊಡ್ತಾ ಇಲ್ಲ? 100ಕ್ಕೆ 100ರಷ್ಟು ಎ ಮತ್ತು ಬಿ ಈ ವರ್ಗಗಳಲ್ಲಿ ವಲಸಿಗರನ್ನ, ಪರಭಾಷಿಕರನ್ನ ಆ ಕೆಲಸದಲ್ಲಿ ಅವ್ರನ್ನ ತುಂಬಿ ಕನ್ನಡಿಗ ಶೋಷಣೆ ಮಾಡೋದಕ್ಕ, ಕನ್ನಡಿಗ ಕೊಡಬಾರ್ದು ಕಿರುಕುಳ ಕೊಡೋದಕ್ಕ ಆಗಿರ್ಬೇಕಾದ್ರೆ ಈ ತರ ವಿಧೇಯಕ ತಂದು ಏನು ಉಪಯೋಗ ಇದೆ? ಇದರಿಂದ ಎ ಮತ್ತು ಬಿ ಏನು ಎರಡು ವರ್ಗಗಳಲ್ಲಿ ಇದು ಎಲ್ಲಾ ವರ್ಗಗಳಲ್ಲೂ ತರಬೇಕು 100ಕ್ಕೆ 100ರಷ್ಟು. ಬರೀ ಸಿ ಮತ್ತು ಡಿ ತಂದು ಎ ಮತ್ತು ಬಿ ತಂದಿಲ್ಲ ಅಂದ್ರೆ ಕನ್ನಡಿಗರು ತುಂಬಾ ಒಳಪಡ್ತಾರೆ, ಗೂಂಡಾಗಿರಿಗೆ ಒಳಪಡ್ತಾರೆ, ಶೋಷಣೆಗೆ ಒಳಪಡ್ತಾರೆ. ದಯವಿಟ್ಟು ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಸಮಸ್ತ ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದ ವತಿಯಿಂದ ನಾವು ವಿನಂತಿ ಮಾಡ್ಕೊಳ್ತೇವೆ, ಈ ವಿಧೇಯಕ ತಿದ್ದುಪಡಿ ತಂದು ಎ ಬಿ ಸಿ ಡಿ ಈ 4 ವರ್ಗಗಳಲ್ಲಿ 100ಕ್ಕೆ 100ರಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಡ್ಬೇಕಂತ ವಿಧೇಯಕ ಮಂಡನೆ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಸಮಸ್ತ ಕನ್ನಡ ಬಂಧುಗಳವರ ಪರವಾಗಿ ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳು, ಎಲ್ಲಾ ಶಾಸಕರು ವಿನಂತಿ ಮಾಡ್ಕೊಳ್ತೇವೆ. ದಯವಿಟ್ಟು ಈ ವಿಧೇಯಕ ಮಂಡನೆ ಮಾಡಿ ಸಮಸ್ತ ಕನ್ನಡ ಬಂಧುಗಳು ಉಳಿಸಿ, ಕರ್ನಾಟಕ ಉಳಿಸಿ, ಕನ್ನಡಿಗರನ್ನು ಉಳಿಸಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.